डॉक्टर भीमराव अंबेडकर की, डॉक्टर भीमराव अंबेडकर के, दलित सेना के, एमएस शंकर के, रवि सुब्रमण्य सर ಅವರಿಗೆ, ನಾಗಾ ಸರ್ ಅವರಿಗೆ, ಹೂವು ಕೊಡಿ ಸರ್. ಹಂಗಾರೆ ಎಲ್ಲರ ಕೈಗೂ ಕೊಡಿ ಸರ್. ಹಂಗೆ ಹಾಕ್ಬಿಡಿ ಸರ್. ಕಟ್ ಮಾಡೋ ವಿಡಿಯೋ ಈ ಕಡೆ ನೋಡಿ. ಸ್ಟಾಪ್ ಮಾಡಿ. ಚಪ್ಪಾಳೆಯ ಮೂಲಕ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ. ಗುಡಿ ಗುಂಡಾಂತರಗಳನ್ನು ಕರ್ನಾಟಕ ದಲಿತ ಸೇನೆ ತನ್ನ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದೆ ಮಂಜುನಾಥ ಕಾಲೋನಿಯಲ್ಲಿ. ಸ್ನೇಹಿತರಾದಂತಹ ಜಗದೀಶ್ ಅವರು ನಮಗೆಲ್ಲರಿಗೂ ಕೂಡ ಜಗ್ಗು ಅಂತಾನೆ ಪ್ರಸಿದ್ಧಿ. ಅವರು ಅವರ ತಂಡ ಎಲ್ಲರೂ ಸೇರಿ ಇವತ್ತು ಈ ಭಾಗದಲ್ಲಿ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿ ಶೋಷಿತ ವರ್ಗಕ್ಕೆ ನ್ಯಾಯವನ್ನು ಕೊಡಿಸಬೇಕು, ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನು ಒದಗಿಸುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಯಾವ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳಿಗೆ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳಿಗೆ
ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಸಿಕ್ಕಬೇಕು ಮತ್ತು ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಸಂಘಟನೆಯ ಶಾಖೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಈ ಸಂಘಟನೆಗೆ ನಮ್ಮೆಲ್ಲರ ಒಂದು ಸಹಕಾರ ಬೆಂಬಲ ಇರ್ತದೆ. ಈ ಭಾಗದಲ್ಲಿ ಜನಪರವಾದಂತಹ ಕೆಲಸಗಳನ್ನ ಆ ಸಂಘಟನೆ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಮ್ಮ ರವಿ ಸುಬ್ರಹ್ಮಣ್ಯಂ ಸಾಹೇಬ್ರವರ ತಮ್ಮದಿರು ನಾವೆಲ್ಲರೂ ಕೂಡ ಮೊದಲಿಂದಲೂ ಕೂಡ ನಾವು ಅವರ ಯಶಸ್ಸನ್ನ ಮತ್ತೆ ಅವರ ಏಳ್ಗೆಯನ್ನ ಸಹಿಸ್ಕೊಂಡ್ ಬಂದಂತವ್ರು ನಾವೆಲ್ಲ. ಯಾಕಂದ್ರೆ ಅವರು ಬೆಳೆದಂತ ಹುಡುಗರು ನಾವೆಲ್ಲ. ಈ ನಿಟ್ಟಿನಲ್ಲಿ ದಲಿತ ಸೇನೆ ಇವತ್ತು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಒಂದು ರಾಮ್ ವಿಲಾಸ್ ಪಾಸ್ವಾನ್ ಸಾಹೇಬರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆದ್ರೂ ಅವರು ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಏನಿವತ್ತು NDA ಸರ್ಕಾರದಲ್ಲಿ ನಮ್ಮ ಚಿರಾಗ್ ಪಾಸ್ವಾನ್ ಜಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾರೆ. ಅವರ ಕಾಲದಿಂದಲೂ ಕೂಡ ಅವರ ಅಪ್ಪಾಜಿಯಿಂದಲೂ ಕೂಡ ನಾವು 25 ವರ್ಷಗಳಿಂದ ಒಡನಾಡ ಇಟ್ಕೊಂಡಿದ್ದವರು. ನಾವು ಅವರ ಸಂಘ, ಅವರ ಪಾರ್ಟಿ ಲೋಕ್ ಜನಶಕ್ತಿ ಪಾರ್ಟಿ ಮತ್ತೆ ದಲಿತ ಸೇನಾ, ಇದು ಯಾವತ್ತೂ ಕೂಡ ನಮ್ಮ ನರೇಂದ್ರ ಮೋದಿ ಅವರನ್ನ ಕೈಯನ್ನ ಬಲಪಡಿಸುವಂತ ಒಂದು ಸಂಘಟನೆ, ಒಂದು ಪಾರ್ಟಿ ಆಗಿರ್ತದೆ. ಈ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡಿ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಈ ಬಿಹಾರದಲ್ಲಿ ಈಗ ಏನು ಎಲೆಕ್ಷನ್ ನಡೀತಾ ಇದೆ, ಆ ಎಲೆಕ್ಷನ್ ಕೂಡ ಪೂರಕವಾಗಿ 40 ಸೀಟ್ MLA ಸೀಟನ್ನ ನಮ್ಮ ಲೋಕ್ ಜನಶಕ್ತಿ ಪಾರ್ಟಿಗೆ ನೀಡಲಾಗಿದೆ. ಮೋದಿ ಅವರ ಸರ್ಕಾರದಲ್ಲಿ ಒಂದು ಅಲಯನ್ಸ್ ಮಾಡ್ಕೊಂಡು ಈ ನಿಟ್ಟಿನಲ್ಲಿ ಅವರು ಎಲ್ಲರೂ ಕೂಡ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈಗ ಸುಮಾರು ಸಾರಿ ಬಾಳಿ ಎಲೆಕ್ಷನ್ ಆದ್ರೂ ಕೂಡ ರಾಮ್ ವಿಲಾಸ್ ಪಾಸ್ವಾನ್ ಜಿ ಅವರು ಬಂದು 2018ರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ನಮ್ಮ ಕರ್ನಾಟಕ ರಾಜ್ಯದ ನಾನು ಅಧ್ಯಕ್ಷ ಆಗಿ LJP ನಲ್ಲಿ ಇದ್ದಂತ ಸಂದರ್ಭದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಡೀತದೆ ಅಂತಕ್ಕಂಥದ್ದು ನನಗೆ ಹೆಮ್ಮೆ ಇದೆ. ಈ ಭಾಗದಲ್ಲಿ ನಾವೆಲ್ಲೂ ಕೂಡ ಎಲ್ಲಾ ಕಡೆ ಬಿಜೆಪಿ ಸಪೋರ್ಟ್ ಆಗಿ ಇರ್ತೀವಿ. ಇದನ್ನ ಮನಗಾಣಬೇಕು. ಮತ್ತೆ ನಮ್ಮ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನನ್ನ ಶೋಷಿತ ವರ್ಗಗಳು ಏನಿದ್ದಾವೆ ಅವ್ರಿಗೆ ಏನಾದ್ರು ಸಮಸ್ಯೆಗಳಿದ್ದಾಗ ಮತ್ತೆ ತೊಂದರೆ ತಾಪತ್ರೆಗಳಿದ್ದಾಗ, ಅನ್ಯಾಯಗಳಾಗಿದ್ದಾಗ, ದೌರ್ಜನ್ಯ ದಬ್ಬಾಳಿಕೆಗಳಾಗಿದ್ದಾಗ MLA ಸಾಹೇಬ್ರು ಗಮನ ತಗೊಂಡ್ಬರ್ತೀವಿ. ಖಂಡಿತವಾಗಿ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಅವರು ನಮ್ಮ ಪರವಾಗಿ ನಿಲ್ತಾರೆ ಮತ್ತೆ ಸಹಕಾರ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಈ ಮಂಜುನಾಥ ಕಾಲೋನಿಯಲ್ಲಿ ಏನಿವತ್ತು ಕೃಷ್ಣ ಮತ್ತೆ ಗೋಪಾಲ್ ಅವರ ನೇತೃತ್ವದಲ್ಲಿ, ರಘು ಇವರೆಲ್ಲರ ನೇತೃತ್ವದಲ್ಲಿ ಈ ಶಾಖೆ ಉದ್ಘಾಟನೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಕೈಗೆತ್ತುಕೊಳ್ಳುವಂತ ಕೆಲಸ ಆಗಲ್ಲ. ಬಟ್ ನಾವೇನಾದ್ರೂ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ತತ್ವ ಸಿದ್ಧಾಂತ ಅದಕ್ಕೆ ಬದ್ಧರಾಗಿರ್ತೀವಿ. ಇಲ್ಲಿ ಶಾಂತಿಯನ್ನ ನೆಲೆಸೋದಕ್ಕೆ ಅಷ್ಟೇ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನೂ ಮಾಡಲ್ಲ. ಮತ್ತೆ ಇಲ್ಲಿ ಏನು ನಮ್ಮ ಜನ ಶೋಷಿತ ಸಮುದಾಯಕ್ಕೆ ಏನೋ ಹಕ್ಕು ಬಾಧ್ಯತೆಗಳಿದಾವೆ, ಅವ್ರ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸುವಂತ ಕೆಲಸ ನಮ್ಮ ದಲಿತ ಸೇನೆಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಪಾಸ್ವಾನ್ ಜಿ.